ಖಮೇನಿ ಹತ್ಯೆಯನ್ನು ಖಂಡಿಸಿ ರಿಚ್ಮಂಡ್ನಲ್ಲಿ ಸಾವಿರಾರು ಜನರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಈ ಒಂದು ಸಂತಾಪ ಅಥವಾ ಪ್ರತಿಭಟನೆಯಲ್ಲಿ ಮಹಿಳೆಯರು ಕೂಡ ಭಾಗಿಯಾಗಿದ್ದರು. ನಮ್ಮ ಜೊತೆ ಇಲ್ಲಿ ಪ್ರತಿಭಟನಾ ನಿರತ ಮಹಿಳೆಯರಿದ್ದಾರೆ, ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗ್ತೀನಿ. ಮೇಡಮ್, ಖಮೇನಿ ಹತ್ಯೆಗೆ ಬೆಂಗಳೂರಿನಲ್ಲಿ ಪ್ರತಿಭಟನೆ ಯಾಕೆ ಮೇಡಮ್? ಸರ್, ಇವತ್ತು ಬರೇ ಇಸ್ಲಾಂ ಲೀಡರ್ಗೆ ಸಾಯಿಸಿಲ್ಲ ಸರ್, ಫುಲ್ ಹ್ಯುಮ್ಯಾನಿಟಿಗೆ ಸಾಯಿಸಿದ್ದಾರೆ. ಯಾಕಂದ್ರೆ ಇದು ಸೈಯದ್ ಅಲಿ ಖಾಮ್ನಾಯಿ ನಮ್ಮ ಲೀಡರ್ ಮಾತ್ರ ಅಲ್ಲ, ಅವರು ಎಲ್ಲರದು ಲೀಡರ್ ಇದ್ರು ಸರ್. ಗಾಜಾ ಮತ್ತೆ ಪ್ಯಾಲೆಸ್ಟೈನ್ ಅಲ್ಲಿ ಸರ್, ನಿಮ್ಗೆ ಗೊತ್ತಿದೆ, ಎಲ್ಲ ನಾವು ನೋಡ್ತಾ ಇದ್ವಿ ಹೆಂಗೆ ಅಂತ. ಯಾರು ಸ್ಟ್ಯಾಂಡ್ ತಗೊಂಡಿಲ್ಲ, ನಮ್ಮ ರೆಹಬರ್ ಖಾಮ್ನಾಯಿನೇ ತಗೊಂಡಿರೋದು ಫಸ್ಟ್ ಸ್ಟ್ಯಾಂಡ್. ಅವ್ರಿಗೇನೆ ಅಮೆರಿಕ ಇಸ್ರಾಯಿಲ್ ಅವ್ರು ಸಾಯಿಸಿದ್ದಾರೆ. ಅದಕ್ಕೋಸ್ಕರ ಚಿಕ್ಕ ಚಿಕ್ಕ ಮಕ್ಕಳಿಂದ ಬಸ್ರಿ ಹೆಂಗಸರಿಂದ ಎಲ್ಲ ಲೇಡೀಸ್, ಇಷ್ಟು ಬಿಸಿಲು ಇದ್ರೂ ಸಹ ಎಲ್ಲರೂ ನಮ್ಮ ಲೀಡರ್ಗೋಸ್ಕರ ನಾವು ಉಪವಾಸ ಫಾಸ್ಟ್ ಮಾಡಿ, ಎಷ್ಟೋ ಜನ ಊಟ ಮಾಡಿಲ್ಲ, ಆದರೂ ಇಲ್ಲಿ ಬಂದು ಇಕ್ಕಟ್ಟಾಗಿ ಬಂದಿದ್ದೀವಿ. ಯಾಕಂದರೆ ಅದು ನಮಗೆ ಲಾಸ್ ಆಗಿದೆ. ಅದು ಯಾಕಂದರೆ ಅದು ನಮ್ಮ ಇರಾನ್ನ ಖಮೇನಿ ಅಯಮತುಲ್ಲಾ ಖಮೇನಿ ಅವರ ಹತ್ಯೆ ಬೆಂಗಳೂರಿನಲ್ಲಿರೋ ನಿಮ್ಗೆ ಯಾವ ಥರ ಲಾಸ್ ಆಯ್ತು ಮೇಡಮ್? ಸರ್, ಅವ್ರು ಬರೇ ಇರಾನ್ಗೆ ತಂದೆ ಆಗಿಲ್ಲ ಸರ್, ಅವ್ರು ಬರೀ ಎಲ್ಲ ಕಮ್ಯುನಿಟಿಗೆನೆ ತಂದೆ ತರ. ಒಂದು ತಂದೆ ಸತ್ತಿದ್ರೆ ಮಕ್ಳು ಹೆಂಗಾಗ್ತಾರೆ ಆ ಥರ ನೋವು ಆಗ್ತಾ ಇದೆ ನಮಗೆ. ನಾವು ಭಾಗವಹಿಸಲು ನಮಗೆ ಹೊಟ್ಟೆ ಎಲ್ಲ ಉರಿತಾ ಇದೆ ಇವತ್ತು. ಅದಕ್ಕೋಸ್ಕರ ನಾವು ಇಲ್ಲಿ ಎಲ್ಲ ಬಂದು ಎಲ್ಲ ಇಲ್ಲಿ ಕಟ್ಟೆ ಮಾಡಿದ್ದೀವಿ ಸರ್. ಮೇಡಮ್, ಈಗ ಕಯಾಮತುಲ್ಲಾ ಅವರು ಕೂಡ ಒಂದು ಕಾಲ ಖಮೇನಿ ಅವರು ಅಯಮತುಲ್ಲಾ ಖಮೇನಿ ಅವರು ಕೂಡ ಇದೀಗ ಯುದ್ಧದಲ್ಲಿ ಭಾಗಿಯಾಗಿದ್ರು. ಅವರು ಕೂಡ ಯುದ್ಧನವರು ಶಾಂತಿಗೋಸ್ಕರ ಅನ್ನೋದಕ್ಕಿಂತ ಅವರು ಕೂಡ ಯುದ್ಧದಲ್ಲಿ ಹಿಂದೆ ಭಾಗಿಯಾಗಿದ್ರು. ಇವತ್ತವರು ಅದೇ ಯುದ್ಧದಲ್ಲಿ ಅವರು ಕೂಡ ಮೃತಪಟ್ಟಿರುವಂಥದ್ದು. ಯುದ್ಧದಲ್ಲಿ ಭಾಗವಹಿಸಿದಕ್ಕೆ ಸರ್ ಆಮ್ನೆ ಸಾಮ್ನೆ ಮುಂದೆ ನಿಂತ್ಕೊಂಡು ಯುದ್ಧ ಮಾಡಬೇಕು ಸರ್. ಮನೇಲಿ ಹೋಗ್ಬಿಟ್ಟು ಬಾಂಬ್ ಹಾಕಿ ಅವ್ರ ಮನೆ ಫುಲ್ ಕೊಲಾಪ್ಸ್ ಮಾಡಿದ್ದಾರೆ. ಅದು ನ್ಯಾಯನ ಸರ್? ನೀವೇ ಹೇಳಿ. ಯುದ್ಧದ ರೀತಿ ವಿರೋಧ ಇರೋದು ಅಥವಾ ನಿಮ್ಮ ವಿರೋಧ ಏನಕ್ಕೆ ಅಂತ? ನಮ್ಮ ವಿರೋಧ ಏನಕ್ಕೆ ಅಂದ್ರೆ, ಅವ್ರು ಹ್ಯುಮ್ಯಾನಿಟಿಗೋಸ್ಕರ ಮುಂದೆ ಬಂದು ಎಲ್ಲರೂ ಸ್ಟ್ಯಾಂಡ್ ತಗೊಂಡ್ರು. ಅವ್ರಿಗೋಸ್ಕರ ಯಾರು ಸ್ಟ್ಯಾಂಡ್ ತಗೊಳ್ತಾ ಇಲ್ಲ. ಗಾಜಾಗೆ ಸ್ಟ್ಯಾಂಡ್ ಅವ್ರು ತಗೊಂಡ್ರು, ಪ್ಯಾಲೆಸ್ಟೈನ್ಗೆ ಸ್ಟ್ಯಾಂಡ್ ಅವ್ರು ತಗೊಂಡ್ರು. ಯಾರು ನಮ್ಮ ಶಿಯಾ ಇದು ಅವ್ರು ನಮಗೆ ತಂದೆ ತರ ಆಗಿದ್ರು. ನಮಗೆ ಹ್ಯುಮ್ಯಾನಿಟಿಗೆ ಯಾಕೆ ನಿಂತಿಲ್ಲ ಇವತ್ತು? ಯಾಕೆ ಹ್ಯುಮ್ಯಾನಿಟಿ ಬಗ್ಗೆ ಇವತ್ತು ಯಾರು ಮಾತಾಡ್ತಾ ಇಲ್ಲ? ಅಂಥವ್ರಿಗೆ ಸಾಯಿಸಿದ್ರೆ ಪಾಪಿಗಳು ಇನ್ನೂ ಜಾಸ್ತಿ ಇದಾಗ್ತೆ ಸರ್. ಇನ್ನೊಂದು ಇಸ್ರಾಯಿಲ್ ಮತ್ತೆ ಅಮೆರಿಕಾಗೆ ಒಂದು ನನ್ನ ಸಂದೇಶ ಏನಂದ್ರೆ, ಅವರು ಒಂದು ಖಾಮ್ನಾಯಿಗೆ ಸಾಯಿಸಿದ್ದಾರೆ ಸರ್. ಇಷ್ಟೆಲ್ಲ ಖಾಮ್ನಾಯಿ ಇದ್ದೀವಿ ಸರ್ ನಾವು. ಇವಾಗ ಅಷ್ಟು ಅವ್ರಿಗೆ ದಮ್ಮಿದ್ರೆ ಇವಾಗ ಒಬ್ರಿಗೆ ಸಾಯಿಸಿದ್ದಾರೆ ಸರ್. ಅವರು ಇಷ್ಟು ಜನಕ್ಕೆ ಹೆಂಗ್ ಸಾಯಿಸ್ತಾರೆ ನೋಡೋಣ ಅಂತ ನಾವು ಅವ್ರಿಗೆ ಒಂದು ಚೇತಾವಣಿ ಕೊಡ್ತಾ ಇದ್ದೀವಿ. ಪ್ರತಿಭಟನಾ ನಿರತ ಮಹಿಳೆಯರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಖಮೇನಿ ಹತ್ಯೆಯನ್ನು ಖಂಡಿಸಿ ರಿಚ್ಮಂಡ್ನಲ್ಲಿ ಸಾವಿರಾರು ಜನರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಈ ಒಂದು ಸಂತಾಪ ಅಥವಾ ಪ್ರತಿಭಟನೆಯಲ್ಲಿ ಮಹಿಳೆಯರು ಕೂಡ ಭಾಗಿಯಾಗಿದ್ದರು. ನಮ್ಮ ಜೊತೆ ಇಲ್ಲಿ ಪ್ರತಿಭಟನಾ ನಿರತ ಮಹಿಳೆಯರಿದ್ದಾರೆ, ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗ್ತೀನಿ. ಮೇಡಮ್, ಖಮೇನಿ ಹತ್ಯೆಗೆ ಬೆಂಗಳೂರಿನಲ್ಲಿ ಪ್ರತಿಭಟನೆ ಯಾಕೆ ಮೇಡಮ್? ಸರ್, ಇವತ್ತು ಬರೇ ಇಸ್ಲಾಂ ಲೀಡರ್ಗೆ ಸಾಯಿಸಿಲ್ಲ ಸರ್, ಫುಲ್ ಹ್ಯುಮ್ಯಾನಿಟಿಗೆ ಸಾಯಿಸಿದ್ದಾರೆ. ಯಾಕಂದ್ರೆ ಇದು ಸೈಯದ್ ಅಲಿ ಖಾಮ್ನಾಯಿ ನಮ್ಮ ಲೀಡರ್ ಮಾತ್ರ ಅಲ್ಲ, ಅವರು ಎಲ್ಲರದು ಲೀಡರ್ ಇದ್ರು ಸರ್. ಗಾಜಾ ಮತ್ತೆ ಪ್ಯಾಲೆಸ್ಟೈನ್ ಅಲ್ಲಿ ಸರ್, ನಿಮ್ಗೆ ಗೊತ್ತಿದೆ, ಎಲ್ಲ ನಾವು ನೋಡ್ತಾ ಇದ್ವಿ ಹೆಂಗೆ ಅಂತ. ಯಾರು ಸ್ಟ್ಯಾಂಡ್ ತಗೊಂಡಿಲ್ಲ, ನಮ್ಮ ರೆಹಬರ್ ಖಾಮ್ನಾಯಿನೇ ತಗೊಂಡಿರೋದು ಫಸ್ಟ್ ಸ್ಟ್ಯಾಂಡ್. ಅವ್ರಿಗೇನೆ ಅಮೆರಿಕ ಇಸ್ರಾಯಿಲ್ ಅವ್ರು ಸಾಯಿಸಿದ್ದಾರೆ. ಅದಕ್ಕೋಸ್ಕರ ಚಿಕ್ಕ ಚಿಕ್ಕ ಮಕ್ಕಳಿಂದ ಬಸ್ರಿ ಹೆಂಗಸರಿಂದ ಎಲ್ಲ ಲೇಡೀಸ್, ಇಷ್ಟು ಬಿಸಿಲು ಇದ್ರೂ ಸಹ ಎಲ್ಲರೂ ನಮ್ಮ ಲೀಡರ್ಗೋಸ್ಕರ ನಾವು ಉಪವಾಸ ಫಾಸ್ಟ್ ಮಾಡಿ, ಎಷ್ಟೋ ಜನ ಊಟ ಮಾಡಿಲ್ಲ, ಆದರೂ ಇಲ್ಲಿ ಬಂದು ಇಕ್ಕಟ್ಟಾಗಿ ಬಂದಿದ್ದೀವಿ. ಯಾಕಂದ್ರೆ ಅದು ನಮಗೆ ಲಾಸ್ ಆಗಿದೆ. ಅದು ಯಾಕಂದ್ರೆ ಅದು ನಮ್ಮ ಇರಾನ್ನ ಖಮೇನಿ ಅಯಮತುಲ್ಲಾ ಖಮೇನಿ ಅವರ ಹತ್ಯೆ ಬೆಂಗಳೂರಿನಲ್ಲಿರೋ ನಿಮ್ಗೆ ಯಾವ ತರ ಲಾಸ್ ಆಯ್ತು ಮೇಡಮ್? ಸರ್, ಅವ್ರು ಬರೇ ಇರಾನ್ಗೆ ತಂದೆ ಆಗಿಲ್ಲ ಸರ್, ಅವ್ರು ಬರೀ ಎಲ್ಲ ಕಮ್ಯುನಿಟಿಗೆನೆ ತಂದೆ ತರ. ಒಂದು ತಂದೆ ಸತ್ತಿದ್ರೆ ಮಕ್ಳು ಹೆಂಗಾಗ್ತಾರೆ ಆ ಥರ ನೋವು ಆಗ್ತಾ ಇದೆ ನಮಗೆ. ನಾವು ಭಾಗವಹಿಸಲು ನಮಗೆ ಹೊಟ್ಟೆ ಎಲ್ಲ ಉರಿತಾ ಇದೆ ಇವತ್ತು. ಅದಕ್ಕೋಸ್ಕರ ನಾವು ಇಲ್ಲಿ ಎಲ್ಲ ಬಂದು ಎಲ್ಲ ಇಲ್ಲಿ ಕಟ್ಟೆ ಮಾಡಿದ್ದೀವಿ ಸರ್. ಮೇಡಮ್, ಈಗ ಕಯಾಮತುಲ್ಲಾ ಅವರು ಕೂಡ ಒಂದು ಕಾಲ ಖಮೇನಿ ಅವರು ಅಯಮತುಲ್ಲಾ ಖಮೇನಿ ಅವರು ಕೂಡ ಇದೀಗ ಯುದ್ಧದಲ್ಲಿ ಭಾಗಿಯಾಗಿದ್ರು. ಅವರು ಕೂಡ ಯುದ್ಧನವರು ಶಾಂತಿಗೋಸ್ಕರ ಅನ್ನೋದಕ್ಕಿಂತ ಅವರು ಕೂಡ ಯುದ್ಧದಲ್ಲಿ ಹಿಂದೆ ಭಾಗಿಯಾಗಿದ್ರು. ಇವತ್ತವರು ಅದೇ ಯುದ್ಧದಲ್ಲಿ ಅವರು ಕೂಡ ಮೃತಪಟ್ಟಿರುವಂಥದ್ದು. ಯುದ್ಧದಲ್ಲಿ ಭಾಗವಹಿಸಿದಕ್ಕೆ ಸರ್ ಆಮ್ನೆ ಸಾಮ್ನೆ ಮುಂದೆ ನಿಂತ್ಕೊಂಡು ಯುದ್ಧ ಮಾಡಬೇಕು ಸರ್. ಮನೇಲಿ ಹೋಗ್ಬಿಟ್ಟು ಬಾಂಬ್ ಹಾಕಿ ಅವ್ರ ಮನೆ ಫುಲ್ ಕೊಲಾಪ್ಸ್ ಮಾಡಿದ್ದಾರೆ. ಅದು ನ್ಯಾಯನ ಸರ್? ನೀವೇ ಹೇಳಿ. ಯುದ್ಧದ ರೀತಿ ವಿರೋಧ ಇರೋದು ಅಥವಾ ನಿಮ್ಮ ವಿರೋಧ ಏನಕ್ಕೆ ಅಂತ? ನಮ್ಮ ವಿರೋಧ ಏನಕ್ಕೆ ಅಂದ್ರೆ, ಅವ್ರು ಹ್ಯುಮ್ಯಾನಿಟಿಗೋಸ್ಕರ ಮುಂದೆ ಬಂದು ಎಲ್ಲರೂ ಸ್ಟ್ಯಾಂಡ್ ತಗೊಂಡ್ರು. ಅವ್ರಿಗೋಸ್ಕರ ಯಾರು ಸ್ಟ್ಯಾಂಡ್ ತಗೊಳ್ತಾ ಇಲ್ಲ. ಗಾಜಾಗೆ ಸ್ಟ್ಯಾಂಡ್ ಅವ್ರು ತಗೊಂಡ್ರು, ಪ್ಯಾಲೆಸ್ಟೈನ್ಗೆ ಸ್ಟ್ಯಾಂಡ್ ಅವ್ರು ತಗೊಂಡ್ರು. ಯಾರು ನಮ್ಮ ಶಿಯಾ ಇದು ಅವ್ರು ನಮಗೆ ತಂದೆ ತರ ಆಗಿದ್ರು. ನಮಗೆ ಹ್ಯುಮ್ಯಾನಿಟಿಗೆ ಯಾಕೆ ನಿಂತಿಲ್ಲ ಇವತ್ತು? ಯಾಕೆ ಹ್ಯುಮ್ಯಾನಿಟಿ ಬಗ್ಗೆ ಇವತ್ತು ಯಾರು ಮಾತಾಡ್ತಾ ಇಲ್ಲ?
ಅಂಥವ್ರಿಗೆ ಸಾಯಿಸಿದ್ರೆ ಪಾಪಿಗಳು ಇನ್ನೂ ಜಾಸ್ತಿ ಇದಾಗ್ತೆ ಸರ್. ಇನ್ನೊಂದು ಇಸ್ರಾಯಿಲ್ ಮತ್ತೆ ಅಮೆರಿಕಾಗೆ ಒಂದು ನನ್ನ ಸಂದೇಶ ಏನಂದ್ರೆ, ಅವರು ಒಂದು ಕಾಮ್ನಾಯಿಗೆ ಸಾಯಿಸಿದ್ದಾರೆ ಸರ್. ಇಷ್ಟೆಲ್ಲ ಕಾಮ್ನಾಯಿ ಇದ್ದೀವಿ ಸರ್ ನಾವು. ಇವಾಗ ಅಷ್ಟು ಅವ್ರಿಗೆ ದಮ್ಮಿದ್ರೆ ಇವಾಗ ಒಬ್ರಿಗೆ ಸಾಯಿಸಿದ್ದಾರೆ ಸರ್. ಅವರು ಇಷ್ಟು ಜನಕ್ಕೆ ಹೆಂಗ್ ಸಾಯಿಸ್ತಾರೆ ನೋಡೋಣ ಅಂತ ನಾವು ಅವ್ರಿಗೆ ಒಂದು ಚೇತಾವಣಿ ಕೊಡ್ತಾ ಇದ್ದೀವಿ. ಪ್ರತಿಭಟನಾ ನಿರತ ಮಹಿಳೆಯರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಖಮೇನಿ ಹತ್ಯೆಯನ್ನು ಖಂಡಿಸಿ ರಿಚ್ಮಂಡ್ನಲ್ಲಿ ಸಾವಿರಾರು ಜನರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಈ ಒಂದು ಸಂತಾಪ ಅಥವಾ ಪ್ರತಿಭಟನೆಯಲ್ಲಿ ಮಹಿಳೆಯರು ಕೂಡ ಭಾಗಿಯಾಗಿದ್ದರು. ನಮ್ಮ ಜೊತೆ ಇಲ್ಲಿ ಪ್ರತಿಭಟನಾ ನಿರತ ಮಹಿಳೆಯರಿದ್ದಾರೆ, ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗ್ತೀನಿ. ಮೇಡಮ್, ಖಮೇನಿ ಹತ್ಯೆಗೆ ಬೆಂಗಳೂರಿನಲ್ಲಿ ಪ್ರತಿಭಟನೆ ಯಾಕೆ ಮೇಡಮ್? ಸರ್, ಇವತ್ತು ಬರೇ ಇಸ್ಲಾಂ ಲೀಡರ್ಗೆ ಸಾಯಿಸಿಲ್ಲ ಸರ್, ಫುಲ್ ಹ್ಯುಮ್ಯಾನಿಟಿಗೆ ಸಾಯಿಸಿದ್ದಾರೆ. ಯಾಕಂದ್ರೆ ಇದು ಸೈಯದ್ ಅಲಿ ಖಾಮ್ನಾಯಿ ನಮ್ಮ ಲೀಡರ್ ಮಾತ್ರ ಅಲ್ಲ, ಅವರು ಎಲ್ಲರದು ಲೀಡರ್ ಇದ್ರು ಸರ್. ಗಾಜಾ ಮತ್ತೆ ಪ್ಯಾಲೆಸ್ಟೈನಲ್ಲಿ ಸರ್ ನಿಮಗೆ ಗೊತ್ತಿದೆ, ಎಲ್ಲ ನಾವು ನೋಡ್ತಾ ಇದ್ವಿ ಹೆಂಗೆ ಅಂತ. ಯಾರು ಸ್ಟ್ಯಾಂಡ್ ತಗೊಂಡಿಲ್ಲ, ನಮ್ಮ ರೆಹಬರ್ ಖಾಮ್ನಾಯಿನೇ ತಗೊಂಡಿರೋದು ಫಸ್ಟ್ ಸ್ಟ್ಯಾಂಡ್. ಅವ್ರಿಗೇನೆ ಅಮೆರಿಕ ಇಸ್ರಾಯಿಲ್ ಅವ್ರು ಸಾಯಿಸಿದ್ದಾರೆ. ಅದಕ್ಕೋಸ್ಕರ ಚಿಕ್ಕ ಚಿಕ್ಕ ಮಕ್ಕಳಿಂದ ಬಸ್ರಿ ಹೆಂಗಸರಿಂದ ಎಲ್ಲ ಲೇಡೀಸ್, ಇಷ್ಟು ಬಿಸಿಲು ಇದ್ರೂ ಸಹ ಎಲ್ಲರೂ ನಮ್ಮ ಲೀಡರ್ಗೋಸ್ಕರ ನಾವು ಉಪವಾಸ ಫಾಸ್ಟ್ ಮಾಡಿ, ಎಷ್ಟೋ ಜನ ಊಟ ಮಾಡಿಲ್ಲ, ಆದರೂ ಇಲ್ಲಿ ಬಂದು ಇಕ್ಕಟ್ಟಾಗಿ ಬಂದಿದ್ದೀವಿ. ಯಾಕಂದರೆ ಅದು ನಮಗೆ ಲಾಸ್ ಆಗಿದೆ. ಅದು ಯಾಕಂದರೆ ಅದು ನಮ್ಮ ಇರಾನ್ನ ಖಮೇನಿ ಅಯಮತುಲ್ಲಾ ಖಮೇನಿ ಅವರ ಹತ್ಯೆ ಬೆಂಗಳೂರಿನಲ್ಲಿರೋ ನಿಮ್ಗೆ ಯಾವ ಥರ ಲಾಸ್ ಆಯ್ತು ಮೇಡಮ್? ಸರ್, ಅವ್ರು ಬರೇ ಇರಾನ್ಗೆ ತಂದೆ ಆಗಿಲ್ಲ ಸರ್. ಅವ್ರು ಬರೀ ಎಲ್ಲ ಕಮ್ಯುನಿಟಿಗೆನೆ ತಂದೆ ತರ. ಒಂದು ತಂದೆ ಸತ್ತಿದ್ರೆ ಮಕ್ಳು ಹೆಂಗಾಗ್ತಾರೆ ಆ ಥರ ನೋವು ಆಗ್ತಾ ಇದೆ ನಮಗೆ. ನಾವು ಭಾಗವಹಿಸಲು ನಮಗೆ ಹೊಟ್ಟೆ ಎಲ್ಲ ಉರಿತಾ ಇದೆ ಇವತ್ತು. ಅದಕ್ಕೋಸ್ಕರ ನಾವು ಇಲ್ಲಿ ಎಲ್ಲ ಬಂದು ಎಲ್ಲ ಇಲ್ಲಿ ಕಟ್ಟೆ ಮಾಡಿದ್ದೀವಿ ಸರ್. ಮೇಡಮ್, ಈಗ ಕಯಾಮತುಲ್ಲಾ ಅವರು ಕೂಡ ಒಂದು ಕಾಲ ಖಮೇನಿ ಅವರು, ಅಯಮತುಲ್ಲಾ ಖಮೇನಿ ಅವರು ಕೂಡ ಇದೀಗ ಯುದ್ಧದಲ್ಲಿ ಭಾಗಿಯಾಗಿದ್ರು. ಅವರು ಕೂಡ ಯುದ್ಧನವರು ಶಾಂತಿಗೋಸ್ಕರ ಅನ್ನೋದಕ್ಕಿಂತ ಅವರು ಕೂಡ ಯುದ್ಧದಲ್ಲಿ ಹಿಂದೆ ಭಾಗಿಯಾಗಿದ್ರು. ಇವತ್ತವರು ಅದೇ ಯುದ್ಧದಲ್ಲಿ ಅವರು ಕೂಡ ಮೃತಪಟ್ಟಿರುವಂಥದ್ದು. ಯುದ್ಧದಲ್ಲಿ ಭಾಗವಹಿಸಿದಕ್ಕೆ ಸರ್ ಆಮ್ನೆ ಸಾಮ್ನೆ ಮುಂದೆ ನಿಂತ್ಕೊಂಡು ಯುದ್ಧ ಮಾಡಬೇಕು ಸರ್. ಮನೇಲಿ ಹೋಗ್ಬಿಟ್ಟು ಬಾಂಬ್ ಹಾಕಿ ಅವ್ರ ಮನೆ ಫುಲ್ ಕೊಲಾಪ್ಸ್ ಮಾಡಿದ್ದಾರೆ. ಅದು ನ್ಯಾಯನ ಸರ್? ನೀವೇ ಹೇಳಿ. ಯುದ್ಧದ ರೀತಿ ವಿರೋಧ ಇರೋದು ಅಥವಾ ನಿಮ್ಮ ವಿರೋಧ ಏನಕ್ಕೆ ಅಂತ? ನಮ್ಮ ವಿರೋಧ ಏನಕ್ಕೆ ಅಂದ್ರೆ, ಅವ್ರು ಹ್ಯುಮ್ಯಾನಿಟಿಗೋಸ್ಕರ ಮುಂದೆ ಬಂದು ಎಲ್ಲರೂ ಸ್ಟ್ಯಾಂಡ್ ತಗೊಂಡ್ರು. ಅವ್ರಿಗೋಸ್ಕರ ಯಾರು ಸ್ಟ್ಯಾಂಡ್ ತಗೊಳ್ತಾ ಇಲ್ಲ. ಗಾಜಾಗೆ ಸ್ಟ್ಯಾಂಡ್ ಅವ್ರು ತಗೊಂಡ್ರು, ಪ್ಯಾಲೆಸ್ಟೈನ್ಗೆ ಸ್ಟ್ಯಾಂಡ್ ಅವ್ರು ತಗೊಂಡ್ರು. ಯಾರು ನಮ್ಮ ಶಿಯಾ ಇದು ಅವ್ರು ನಮಗೆ ತಂದೆ ಥರ ಆಗಿದ್ರು. ನಮಗೆ ಹ್ಯುಮ್ಯಾನಿಟಿಗೆ ಯಾಕೆ ನಿಂತಿಲ್ಲ ಇವತ್ತು? ಯಾಕೆ ಹ್ಯುಮ್ಯಾನಿಟಿ ಬಗ್ಗೆ ಇವತ್ತು ಯಾರೂ ಮಾತಾಡ್ತಾ ಇಲ್ಲ? ಅಂಥವ್ರಿಗೆ ಸಾಯಿಸಿದ್ರೆ ಪಾಪಿಗಳು ಇನ್ನೂ ಜಾಸ್ತಿ ಇದಾಗ್ತೆ ಸರ್. ಇನ್ನೊಂದು ಇಸ್ರಾಯಿಲ್ ಮತ್ತೆ ಅಮೆರಿಕಾಗೆ ಒಂದು ನನ್ನ ಸಂದೇಶ ಏನಂದ್ರೆ, ಅವರು ಒಂದು ಕಾಮ್ನಾಯಿಗೆ ಸಾಯಿಸಿದ್ದಾರೆ ಸರ್. ಇಷ್ಟೆಲ್ಲ ಕಾಮ್ನಾಯಿ ಇದ್ದೀವಿ ಸರ್ ನಾವು. ಇವಾಗ ಅಷ್ಟು ಅವ್ರಿಗೆ ದಮ್ಮಿದ್ರೆ ಇವಾಗ ಒಬ್ರಿಗೆ ಸಾಯಿಸಿದ್ದಾರೆ ಸರ್. ಅವರು ಇಷ್ಟು ಜನಕ್ಕೆ ಹೆಂಗ್ ಸಾಯಿಸ್ತಾರೆ ನೋಡೋಣ ಅಂತ ನಾವು ಅವ್ರಿಗೆ ಒಂದು ಚೇತಾವಣಿ ಕೊಡ್ತಾ ಇದ್ದೀವಿ. ಪ್ರತಿಭಟನಾ ನಿರತ ಮಹಿಳೆಯರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.